ನಮಸ್ಕಾರ. ನಾನು ಡಾಕ್ಟರ್ ಪ್ರತಿಭಾ ರೈ ಅಂತ. ನಾನು ಇವತ್ತು ಮೂಲ್ಕಿ ಬೀಚಲ್ಲಿದ್ದೀವಿ. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಒಂದು ಬೀಚ್ ಕ್ಲೀನಿಂಗ್ ಅನ್ನು ಹಮ್ಮಿಕೊಂಡಿದ್ದೇವೆ. ಮೂಲ್ಕಿಯಲ್ಲಿರುವ ಮಂತ್ರ ಸರ್ಫ್ ಕ್ಲಬ್ ಅಲ್ಲಿ ಬಂದು ಅಲ್ಲಿಂದ ನಾವು ಬೋಟಲ್ಲಿ ಈಚೆ ಬೀಚಿಗೆ ಪಾಸ್ ಆಗಿದ್ದೇವೆ. ನನ್ನ ಜೊತೆಗೆ ಅಥವಾ ನಮ್ಮ ಹಲವಾರು ಸಂಘ ಸಂಘಟನೆಗಳು ಎಲ್ಲ ಸೇರಿ ನಾವು ಈ ಒಂದು ಬೀಚ್ ಕ್ಲೀನಿಂಗ್ ಹಮ್ಮಿಕೊಂಡಿದ್ದೇವೆ. ನೋಡಿ, ಸಾಕಷ್ಟು ಜನ ಅಲ್ಲಿದ್ದಾರೆ. ಹೆಚ್ಚು ಕಮ್ಮಿ 100 ಜನ ಇದ್ದೇವೆ ನಾವು. ಆಶ್ಚರ್ಯದ ಸಂಗತಿ ಏನಂತಂದರೆ, ಕೇವಲ 1 ಮೀಟರ್ ಜಾಗದಲ್ಲಿ 1 by 1 ಮೀಟರ್ ಜಾಗದಲ್ಲಿ ಈ ಥರ ಕೈತುಂಬ ಕಸ ಸಿಗ್ತಾ ಇದೆ. ಎಲ್ಲ ಸಿಂಥೆಟಿಕ್ ಐಟಮ್ಸ್ ಇರಬಹುದು. ಸಾವಿರಾರು ಗಟ್ಟಲೆ ವರ್ಷಗಳನ್ನು ತೆಗೆದುಕೊಳ್ಳುತ್ತೆ ಇದು ಕರಗಲಿಕ್ಕೆ. ಬಿಸಾಕಲಿಕ್ಕೆ ಕೇವಲ 1 ಸೆಕೆಂಡ್ ಸಾಕು. ಆದರೆ ಸಾವಿರಾರು ಗಟ್ಟಲೆ ವರ್ಷಗಳನ್ನು ತಗೊಳ್ಳುತ್ತೆ ಈ ಸಿಂಥೆಟಿಕ್ಗಳು ಕರಗಲಿಕ್ಕೆ. ಸೊ ನನಗೆ ಆಶ್ಚರ್ಯದ ವಿಚಾರ ಏನಂತಂದರೆ, ಮನುಷ್ಯನ ಪ್ರಜ್ಞೆ ಇವತ್ತು ಎಲ್ಲಿದೆ? ಮನುಷ್ಯ ಯಾಕೆ ಈ ವಿವೇಚನೆಯನ್ನು ಇವತ್ತು ಕಳೆದುಕೊಂಡಿದ್ದಾನೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಸೊ ಈ ವಿವೇಚನೆ ಇಲ್ಲದ ಮನುಷ್ಯರು ಈ ಪ್ರಕೃತಿಯಲ್ಲಿ ಬದುಕಲಿಕ್ಕೆ ಎಷ್ಟು ಅರ್ಹರು ಅನ್ನೋದು ಇನ್ನೊಂದು ಪ್ರಶ್ನೆ. ಸೊ ನನ್ನ ಒಂದು ಕಳಕಳಿಯ ವಿನಂತಿ, ಕನ್ನಡ ರಾಜ್ಯೋತ್ಸವ ಅಂತ ನಾವು ಇದನ್ನು ಕ್ಲೀನಿಂಗ್ ಮಾಡೋದಲ್ಲ. ಥ್ರೂಔಟ್ ಅವರ್ ಲೈಫ್, ಥ್ರೂಔಟ್ ಅವರ್ ಡೇಸ್ ನಾವು ಇದರ ಪ್ರಜ್ಞೆಯಲ್ಲಿ ಇರಬೇಕು. ಜನರಿಗೆ ಇನ್ನೂ ವಿವೇಚನೆ ಬರಬೇಕು. ನೀವು ಆಗಲಿ ಅಥವಾ ನಿಮ್ಮ ಮಕ್ಕಳಾಗಲಿ ಅವರಿಗೆ ಆ ಒಂದು ಜಾಗೃತಿಯನ್ನು ಮೂಡಿಸಿ ನಮ್ಮ ಪ್ರಕೃತಿಯನ್ನು ಇಟ್ಕೊಳ್ಬೇಕು. ನಾವು ಹೋದಲ್ಲಿ ಕಂಡುಕೊಂಡು ತಿಂದು ಬೇಕಾದಲ್ಲಿ ಬಿಸಾಕಿ ಬರುವಂಥದ್ದು ಒಬ್ಬ ಪ್ರಜ್ಞೆ ಇರುವಂಥ ಅಥವಾ ವಿವೇಚನೆ ಇರುವಂಥ ಮನುಷ್ಯ ಮಾಡುವ ಕೆಲಸ ಅಲ್ಲ. ಇನ್ನಾದರೂ ದಯವಿಟ್ಟು ತಿಳ್ಕೊಳ್ಳಿ. ಈ ಥರ ಕೆಲಸ ನಡೆಯುವಲ್ಲಿ ನೀವು ಕೂಡ ಭಾಗಿಗಳಾಗಿ ನಿಮ್ಮ ಮನೆಯಲ್ಲಿ, ನಿಮ್ಮ ಸುತ್ತಮುತ್ತ ಊರುಗಳಲ್ಲಿರುವ ಯುವಕ ಸಂಘದವರು ಇರಬಹುದು, ಯಾವುದಾದ್ರೂ ಯೂತ್ ಕ್ಲಬ್ನವ್ರು ಇರಬಹುದು, ಸಂಘಟನೆಗಳಿರಬಹುದು, ಇಂಥ ಒಂದು ನೇಚರನ್ನು ಕ್ಲೀನ್ ಮಾಡುವ ಕೈಂಕರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ಅಟ್ಲೀಸ್ಟ್ ನೀನಾರಿಗಾದೆಯೋ ಎಲೆ ಮಾನವ ಅನ್ನುವ ಒಂದು ಮಾತಿದೆ. ನಾವು ಯಾರಿಗಾಗದಿದ್ರೂ ಅಟ್ಲೀಸ್ಟ್ ನಮ್ಮ ನೇಚರಿಗೆ, ನಮ್ಮ ಪ್ರಕೃತಿಗಾದರೂ ಆಗೋಣ. ಯಾಕೆಂದರೆ ಪ್ರಕೃತಿ ಇದ್ದರೆ ನಾವಿರ್ತೇವೆ. ಇವತ್ತು ಕೊರೋನಾದಂತಹ ಒಂದು ಪ್ಯಾಂಡಮಿಕ್ ನಮ್ಮನ್ನು ಎಷ್ಟು ಪೀಡಿಸ್ತಾ ಇದೆ ಅಂತಂದರೆ, ಈ ಪ್ರಕೃತಿ ನಮ್ಮ ಮನುಷ್ಯರಿಗೆ ಕೊಟ್ಟಿರುವ ಉತ್ತರ. ಯಾಕಂದರೆ ನೀನು ಮಾಡಿದ್ದು ಸಾಕು, ಇನ್ನು ಒಳಗೆ ಕೂತ್ಕೋ ಅಂತ ಹೇಳುವ ಒಂದು ಸಂದೇಶವನ್ನು ಕೊಡ್ತಾ ಇದೆ. ಇನ್ನಾದರೂ ತಿಳ್ಕೊಳ್ಳಿ. ಕ್ಲೀನಿಂಗ್ ಮಾಡಿ, ಕಸ ವಿಲೇವಾರಿ ಮಾಡುವಾಗ ಸಿಂಥೆಟಿಕ್ಕನ್ನು ಸಿಕ್ಕದಲ್ಲಿ ಎಸಿಬೇಡಿ. ಪ್ರಜ್ಞಾವಂತರಾಗಿ ಒಳ್ಳೆಯದಾಗಲಿ.